ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಮ್ಯಾ ಅಜಯ್ನ ನೋಡಿ, ಯಾಕೆ ಸುಮ್ಮನೆ ಇದ್ದೀಯಾ? ಏನು ವಿಷಯ? ನೀನು ಏನೋ ಮುಚ್ಚಿಡ್ತಿದ್ದೀಯಾ? ಹೇಳು, ಏನಾಯಿತು ಅಂತ ಫೋರ್ಸ್ ಮಾಡಿ ಕೇಳ್ತಾಳೆ. ಅಂಶ್ ಮದುವೆ ಆಗಿದ್ದಾನೆ. ರಮ್ಯಾ ಹೃದಯ ಜೋರಾಗಿ ಬಡಿಯಿತು. ಅವನು ಮದುವೆ ಆಗಿದ್ದಾನಾ? ಅಜಯ್ ಒಂದು ಕ್ಷಣ ನಿಂತು, ಹೌದು. ರಮ್ಯಾಳಿಗೆ ಒಳಗೆ ಏನೋ ಮುರಿದಂತಾಯಿತು. ಆದರೂ ಅವಳು ಕಂಟ್ರೋಲ್ ಮಾಡಿಕೊಂಡಳು. ಯಾರ ಜೊತೆ? ಪ್ರಶಂಸಾ, ಅಜಯ್ ಹೇಳಿದ. ರಮ್ಯಾ ಕಣ್ಣುಗಳಲ್ಲಿ ಆಶ್ಚರ್ಯ, ನೋವು ಎಲ್ಲವೂ ಒಂದೇ ಸಮಯದಲ್ಲಿ ಕಾಣಿಸಿತು. ನೀನು ಹೇಳಿದ್ದೆ ಪ್ರಶಂಸಾ ಪುನರ್ವಿನ ನೋಡ್ಕೊಳ್ಳೋಕೆ ಬಂದಿರೋದು ಅಂತ. ಹೌದು, ಅವನು ಅದಕ್ಕೋಸ್ಕರ ಅವಳನ್ನು ಮದುವೆ ಆಗಿದ್ದಾನೆ. ಅವಳಿಗೆ ನನ್ನ ಬಗ್ಗೆ ಹೇಳಿದ್ದಾನ? ಅಜಯ್ ಸಪ್ಪೆ ಮುಖ ಮಾಡಿ ಹೇಳಿದ. ನೀನು ಪಾಸ್ಟ್ ರಮ್ಯಾ, ಅವನ ಲೈಫ್ ಮೂವ್ ಆಗಿದೆ. ಅವಳು ತಲೆ ತಗ್ಗಿಸಿದಳು. ಕೆಲವು ಕ್ಷಣ ಮೌನ, ನಂತರ ನಿಧಾನವಾಗಿ, ನಾನು ಅವನನ್ನು ಮೀಟ್ ಮಾಡಬೇಕು. ಅಜಯ್ ತಕ್ಷಣ, ವೈ? ಬಿಕಾಸ್ ಕೆಲವು ಮಾತುಗಳು ಅನ್ಫಿನಿಶ್ಡ್ ಇವೆ, ಅವಳು ಗಟ್ಟಿಯಾಗಿ ಹೇಳಿದಳು. ಅಜಯ್ ಅವಳನ್ನು ಗಂಭೀರವಾಗಿ ನೋಡಿದ. ಈಗ ಅವನ ಲೈಫ್ ಸೆಟಲ್ ಆಗಿದೆ, ಮತ್ತೆ ಡಿಸ್ಟರ್ಬ್ ಮಾಡಬೇಡ. ರಮ್ಯಾ ಕಣ್ಣು ನೇರವಾಗಿ ಅವನನ್ನು ದಿಟ್ಟಿಸಿ ನೋಡಿ, ನಾನು ಡಿಸ್ಟರ್ಬ್ ಮಾಡೋಕೆ ಬರಲಿಲ್ಲ, ಕ್ಲಾರಿಟಿ ಬೇಕು. ಅವಳು ತಿರುಗಿ ಹೋಗಲು ಶುರು ಮಾಡಿದಳು. ಡೋರ್ ಬಳಿ ನಿಂತು ಏನೋ ಯೋಚಿಸಿ ಹೋದಳು. ಹಾಸ್ಪಿಟಲ್ ಹೊರಗೆ ನಿಂತು ಡೀಪ್ ಬ್ರೀತ್ ತೆಗೆದುಕೊಂಡಳು. ಇದು ಲಾಸ್ಟ್ ಟೈಮ್, ಆನ್ಸರ್ ಬೇಕು ಅಂತ ತನ್ನಲ್ಲೇ ಹೇಳಿಕೊಂಡಳು. ಇತ್ತ ಪ್ರಶಂಸಾ ಬಾಲ್ಕನಿನಲ್ಲಿ ಕುಳಿತು ಪುಸ್ತಕ ಓದ್ತಾ ಇದ್ದಳು. ಪುನರ್ವಿ ಆಟ ಆಡ್ತಾ ಇದ್ದಳು. ಅಂಶ್ ರೂಮ್ನಲ್ಲಿ ಲ್ಯಾಪ್ಟಾಪ್ ಜೊತೆ ಬ್ಯುಸಿ ಇರ್ತಾನೆ. ಅಂಶ್ ಮೊಬೈಲ್ ರಿಂಗ್ ಆಯಿತು. ಅನ್ನೌನ್ ನಂಬರ್ ಶೋ ಆಗುತ್ತೆ. ಅಂಶ್ ಕಾಲ್ ರಿಸೀವ್ ಮಾಡಿ ಹಲೋ ಹೇಳ್ತಾನೆ. ರಮ್ಯಾ ಅಂಶ್ ವಾಯ್ಸ್ ಕೇಳಿ ಮಾತೇ ಬರದೆ ಕಲ್ಲಾಗಿದ್ದಳು. ಅಂಶ್ ಕಾಲ್ ಕಟ್ ಮಾಡಿದ. ರಮ್ಯಾ ಕಣ್ಣುಗಳು ತುಂಬಿದ್ದವು. ಬಿಕ್ಕಿ ಬಿಕ್ಕಿ ಅತ್ತಳು. ನನ್ನಿಂದ ಮಾತಾಡಲು ಆಗುತ್ತಿಲ್ಲ. ಅಜಯ್ ಬಂದ್ಮೇಲೆ ಒಟ್ಟಿಗೆ ಮನೆಗೆ ಹೋಗಿ ಮಾತಾಡಬೇಕು ಎಂದು ಕಣ್ಣೀರು ಒರೆಸಿಕೊಂಡು ಹಾಸ್ಪಿಟಲ್ನಿಂದ ಹೊರಟಳು. ಕೆಲವು ದಿನಗಳ ನಂತರ ಶಶಿ ಅವರಿಗೆ ರಮ್ಯಾ ಬಂದಿರೋದು ತಿಳಿಯುತ್ತದೆ. ಅಷ್ಟರಲ್ಲಿ ಅವರು ದೇಶ ಬಿಟ್ಟು ಹೋಗಲು ಎಲ್ಲ ಪ್ಲಾನ್ ಮಾಡಿದ್ದರು. ಕೇವಲ 2 ದಿನ ಬಾಕಿ ಇತ್ತು ಹೋಗಲು. ರಮ್ಯಾ ಅಜಯ್ನ ಕರ್ಕೊಂಡು ಅಂಶ್ ಹಾಸ್ಪಿಟಲ್ಗೆ ಹೋಗ್ತಾಳೆ. ಅಜಯ್ ಹೇಳ್ತಾನೆ, ರಮ್ಯಾ, ಅಂಶ್ ಜೊತೆ ಮಾತಾಡಬೇಡ. ಅವನು ಮೊದಲಿನ ಅಂಶ್ ಅಲ್ಲ, ನಿಂಗೆ ಸಿಗಲ್ಲ ಅಂತ. ಯಾಕೆ ಸಿಗಲ್ಲ? ಪುನರ್ವಿಗೋಸ್ಕರ ನಾವು ಒಂದಾಗಲೇಬೇಕು. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಅಂಶ್ಗೆ ಗೊತ್ತಾದರೆ ಖಂಡಿತ ನಾವು ಮತ್ತೆ ಜೊತೆಗೆ ಇರೋ ಹಾಗೆ ಆಗುತ್ತೆ. ಆ ಶಶಿ ಅತ್ತೆನ ಮನೆಯಿಂದ ಹೊರಗೆ ಹಾಕ್ತಾನೆ ಅಂಶ್. ನೋಡ್ತಾ ಇರು ಅಂತ ಹೇಳ್ತಾ ಹೋಗ್ತಾ ಇರ್ತಾಳೆ. ಆಗ ಅಜಯ್ ರಮ್ಯಾ ಕೈ ಹಿಡಿದು, 1 ಮಿನಿಟ್ ನಿಲ್ಲು. ಅವನಿಗೆ ನಿನ್ನ ಮೇಲೆ ಕೋಪ ಹೋಗಿಲ್ಲ, ಹಾಗೆ ಅವನು ಪ್ರಶಂಸಾನ ಇಷ್ಟಪಡ್ತಾ ಇದ್ದಾನೆ. ನಿಂಗೆ ಹೇಳಿಲ್ಲ ನಾನು, ಯಾಕಂದರೆ ನಿಂಗೆ ನೋವು ಆಗುತ್ತೆ ಅಂತ ಹೇಳಿಲ್ಲ. ರಮ್ಯಾ ಅಜಯ್ ಕಾಲರ್ ಹಿಡಿದು, ಯಾಕೋ ಹೇಳಿಲ್ಲ? ಆ ಮನೆಯಲ್ಲಿ ಏನಾದರೂ ನನಗೆ ಹೇಳು ಅಂತ ಹೇಳಿದ್ದೆ ನಿಂಗೆ. ಇಷ್ಟು ದೊಡ್ಡ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಅಂತ ಬಿಕ್ಕಿ ಬಿಕ್ಕಿ ಅತ್ತಳು. ಸಾರಿ, ನೀನು ಅಂಶನ ಮರೆತು ಹ್ಯಾಪಿಯಾಗಿರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆ ಮನೆಯಲ್ಲಿ ನೀನು ಖುಷಿಯಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು ನನಗೆ. ನಿಂಗೆ ಹಿಂದಿನ ಪರಿಸ್ಥಿತಿ ಬರೋದು ಬೇಡ ಅಂತ ಮುಚ್ಚಿಟ್ಟೆ. ರಮ್ಯಾ ಜೋರಾಗಿ ಕಿರುಚುತ್ತಾ ಅಳುತ್ತಿದ್ದಳು. ಹಾಸ್ಪಿಟಲ್ನಲ್ಲಿ ಎಲ್ಲರೂ ಅವರನ್ನೇ ನೋಡುತ್ತಿದ್ದರು. ಅಜಯ್ ರಮ್ಯಾನ ಸಮಾಧಾನ ಮಾಡಲು ಹತ್ರ ಹೋದಾಗ ಅವನನ್ನು ತಳ್ಳಿದಳು. ಪ್ಲೀಸ್ ರಮ್ಯಾ, ಬಾ, ಹಾಸ್ಪಿಟಲ್ ಇದು. ನನ್ನ ಮೇಲೆ ಕೋಪ ಇದ್ದರೆ ಹೊಡೆದು ಬಿಡು. ಬಾ, ಈಗ ಹೊರಗೆ ಹೋಗೋಣ ಹೇಳ್ತಾನೆ. ಗೆಟ್ ಔಟ್, ನನ್ನ ಕಣ್ಮುಂದೆ ಇರಬೇಡ ನೀನು, ಹೋಗು ಅಂತ ಬೈತಾಳೆ. ಅಜಯ್ ಅಲ್ಲಿಂದ ಹೋಗ್ತಾನೆ. ರಮ್ಯಾ ಹತ್ತು ಅಲ್ಲೇ ಕುಳಿತು ಬಿಡ್ತಾಳೆ. ಏನೇನೋ ಯೋಚನೆ ಮಾಡಿ ಕೊನೆಗೆ ಒಂದು ನಿರ್ಧಾರ ಮಾಡಿ ಅಲ್ಲಿಂದ ಹೋಗ್ತಾಳೆ. ಅಜಯ್ ಪ್ರಶಂಸಾಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ತಾನೆ. ರಮ್ಯಾ ಬಂದಿರೋದು ಹೇಳ್ತಾನೆ. ಪ್ರಶಂಸಾ ಅಜಯ್ಗೆ ಸಮಾಧಾನ ಮಾಡ್ತಾಳೆ. ಮುಂದೆ ಏನಾದರೂ ಒಂದು ನಿರ್ಧಾರ ಮಾಡ್ತೇನೆ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಶಶಿ ಅವರು ಮನೆಯಲ್ಲಿರುವ ಚಿನ್ನ, ಹಣ, ಬೆಳ್ಳಿ ವಸ್ತುಗಳನ್ನೆಲ್ಲ ಕದ್ದು ಪ್ಯಾಕ್ ಮಾಡಿ, ಹಾಗೆ ಆಸ್ತಿಯೆಲ್ಲ ತನ್ನ ಹೆಸರಿಗೆ ಮಾಡಿರುವ ವೀಲ್ಗೆ ಅಣ್ಣನ ಹಾಗೂ ಅಂಶ್ ಸಿಗ್ನೇಚರ್ ಹಾಕಿಕೊಳ್ಳಲು ಪ್ರಯತ್ನ ಪಡುತ್ತಾ ಇರ್ತಾಳೆ.
ಪ್ರಶಂಸಾ ರಮ್ಯಾನ ಮೀಟ್ ಆಗಲು ಹೋಗ್ತಾಳೆ. ಮೊದಲು ಪ್ರಶಂಸಾ ಭಯಪಟ್ಟು, ನಿಮ್ಮ ಜೊತೆ ಮಾತಾಡೋ ಧೈರ್ಯ ನನಗಿಲ್ಲ, ಆದರೆ ನಾನು ಯಾವುದೇ ತಪ್ಪು ಮಾಡಿಲ್ಲ, ಅದರಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ಅಂಶ್ ಯಾವತ್ತಿದ್ರೂ ನಿಮ್ಮವರೇ ಅಂತ ಹೇಳ್ತಾಳೆ ಪ್ರಶಂಸಾ. ಆಗ ರಮ್ಯಾ ಪ್ರಶಂಸಾ ಮುಖ ನೋಡಿ, ನೀನು ಒಳ್ಳೆಯವಳು ಅಂತ ಗೊತ್ತು, ನನ್ನ ಮಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀಯ, ನಿಂಗೆ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗಿಲ್ಲ ಅಂತ ಹೇಳ್ತಾಳೆ ರಮ್ಯಾ. ಅದೆಲ್ಲ ಬಿಡಿ, ನೀವು ಮನೆ ಬಿಟ್ಟು ಯಾಕೆ ಹೋದ್ರಿ? ಒಂದು ಸಲ ಅಂಶ್ ಜೊತೆ ಮಾತಾಡಿ ನೋಡಬೇಕಿತ್ತು ಹೇಳ್ತಾಳೆ ಪ್ರಶಂಸಾ. ಅಂಶ್ ಜೊತೆ ಮಾತಾಡೋಕೆ ಅವಕಾಶನೇ ಕೊಡಲಿಲ್ಲ ಆ ಪಿಶಾಚಿ. ನನ್ನ ಜೀವನ ಹಾಳು ಮಾಡಿಬಿಟ್ಲು. ಯಾರು? ಇನ್ಯಾರು? ಶಶಿ. ಅಂಶಿಗೆ ಏನೇನೋ ಹೇಳಿ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಹೇಳಿ, ಅವನು ಇಲ್ಲದೆ ಇರೋವಾಗ ನನ್ನ ಮನೆಯಿಂದ ಹೊರಗೆ ಹಾಕೋ ಪ್ಲ್ಯಾನ್ ಮಾಡಿ, ಅಜಯ್ನ ನೈಟ್ ಬರೋಕೆ ಹೇಳಿ ಮನೆಯವರ ಮುಂದೆ ನನ್ನ ಕೆಟ್ಟವಳು ಮಾಡಿ ಹೊರಗೆ ಹಾಕಿಸಿ ಬಿಟ್ಲು. ಅಂಶ್ ನನ್ನ ಮಾತು ನಂಬ್ತಾನೆ ಇರಲಿಲ್ಲ. ಅಷ್ಟೆಲ್ಲ ಮಾಡಿದ್ಲ. ನನಗೂ ತುಂಬಾ ಕಷ್ಟ ಕೊಟ್ಟಿದ್ಲು. ಏನೇನೋ ಪ್ಲ್ಯಾನ್ ಮಾಡಿದ್ಲು. ಕೆಲವು ಪ್ಲ್ಯಾನ್ ಅವಳಿಗೆ ಉಲ್ಟಾ ಆಯಿತು. ಅದರಿಂದ ಈಗ ಸುಮ್ಮನೆ ಇದ್ದಾಳೆ. ಹೌದು, ಅವಳು ಈಗ ಸಿಕ್ಕಿ ಬೀಳ್ತಾಳೆ ಅನ್ನೋ ಭಯ ಶುರು ಆಗಿ ಫಾರಿನ್ ಹೋಗೋ ಪ್ಲ್ಯಾನ್ ಮಾಡಿದ್ದಾಳೆ. ಹೌದಾ? ನಮಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾಳೆ ಪ್ರಶಂಸಾ. ಅವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು, ಅವಳನ್ನು ಜೈಲಿಗೆ ಹಾಕಬೇಕು ಹೇಳ್ತಾಳೆ ರಮ್ಯಾ. ಹೌದು, ಖಂಡಿತ, ನಾವು ಅವಳನ್ನು ಬಿಡಬಾರದು. ಅಂಶಿಗೆ ಎಲ್ಲ ವಿಷಯ ಹೇಳಬೇಕು. ನಿಮ್ಮ ಫ್ರೆಂಡ್ ಅಜಯ್ನ ಕರ್ಕೊಂಡು ಮನೆಗೆ ಬನ್ನಿ, ಎಲ್ಲ ನಾನು ಸರಿ ಮಾಡ್ತೀನಿ, ನೀವು ಇಬ್ಬರು ಮತ್ತೆ ಒಂದಾಗಿ ಅಂತ ಹೇಳ್ತಾಳೆ ಪ್ರಶಂಸಾ. ಬೇಡ ಪ್ರಶಂಸಾ, ನೀವು ಇಬ್ಬರು ಚೆನ್ನಾಗಿರಿ, ನನಗೆ ನನ್ನ ಮಗಳು ಬೇಕು, ಅವಳನ್ನು ನನ್ನ ಜೊತೆ ಕಳಿಸಿಕೊಡು ಹೇಳ್ತಾಳೆ ರಮ್ಯಾ. ಹಾಗೆ ಹೇಳಬೇಡಿ, ನೀವು 3 ಜನ ಜೊತೆಗೆ ಇರಿ, ನಾನು ಅಂಶ್ ಇನ್ನೂ ಒಂದಾಗಿಲ್ಲ, ನೀವು ಭಯಪಡಬೇಡಿ ಹೇಳ್ತಾಳೆ. ಸರಿ, ನಾಳೆ ಬನ್ನಿ, ನಾನಿನ್ನು ಹೊರಡ್ತೀನಿ ಹೇಳಿ ಹೋಗ್ತಾಳೆ ಪ್ರಶಂಸಾ. ರಮ್ಯಾ ಮನೆಗೆ ಬಂದು ರಿಲ್ಯಾಕ್ಸ್ ಮೂಡ್ನಲ್ಲಿ ಪ್ರಶಂಸಾ ಬಗ್ಗೆ ಯೋಚಿಸ್ತಾಳೆ. ಪಾಪ, ಚಿಕ್ಕ ಹುಡುಗಿ ಆದರೂ ಎಷ್ಟು ಮೆಚೂರ್ ಆಗಿ ಥಿಂಕ್ ಮಾಡ್ತಾಳೆ. ನನಗೋಸ್ಕರ ಅಂಶ್ನ ಬಿಟ್ಟು ಕೊಡ್ತೀನಿ ಹೇಳ್ತಾಳೆ. ಯಾವುದಕ್ಕೂ ಅಂಶ್ಗೆ ನನ್ನ ಮೇಲೆ ಯಾವ ಫೀಲಿಂಗ್ ಇದೆ ಅಂತಾನೆ ಗೊತ್ತಿಲ್ಲ. ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂದ ಮೇಲೆ ಅವನ ಜೊತೆ ಬಾಳೋದು ಕಷ್ಟ. ನನಗೆ ನನ್ನ ಪುನರ್ವಿನ ಕೊಟ್ಟರೆ ನಾನು ದೂರ ಹೋಗ್ತೀನಿ, ಯಾರೂ ಬೇಡ ನನಗೆ. ನನ್ನ ಮಗಳೇ ಎಲ್ಲ, ಅವಳ ಜೀವನ ಸರಿ ಮಾಡೋದು ನನ್ನ ಕರ್ತವ್ಯ. ಗಾಡ್, ನನಗೊಂದು ಅವಕಾಶ ಕೊಡು ಹೇಳಿ ಕಣ್ಣು ಮುಚ್ಚಿ ಪ್ರೇ ಮಾಡ್ತಾ ಮಲ್ಕೊಳ್ತಾಳೆ. ಆಗ ಜೋರಾಗಿ ಗಾಳಿ ಬೀಸಿ 2-3 ಹಾಳೆಗಳು ನೆಲದ ಮೇಲೆ ಬೀಳೋ ಶಬ್ದ ಕೇಳುತ್ತೆ. ರಮ್ಯಾ ಕಣ್ಣು ತೆರೆದು ನೋಡಿದಾಗ ಪೇಪರ್ ಶೀಟ್ಗಳು ಇದ್ದವು. ತೆಗೆದು ಓದಲು ಶುರು ಮಾಡ್ತಾಳೆ. ಅಜಯ್ ತನ್ನ ಮನಸ್ಸಲ್ಲಿರುವ ಫೀಲಿಂಗ್ಸ್ ಎಲ್ಲ ಬರೆದಿರುತ್ತಾನೆ. ರಮ್ಯಾ ಅಂಶ್ನ ಮದುವೆ ಆಗೋ ಮೊದಲೇ ಅಜಯ್ ರಮ್ಯಾನ ಲವ್ ಮಾಡಿದ್ದ ಲವ್ ವಿಷಯ ಹೇಳದೆ ನೋವು ಪಟ್ಟ ಕತೆ, ಅವಳಿಗೋಸ್ಕರ ಪಟ್ಟ ಕಷ್ಟ ಎಲ್ಲ ಎಳೆ ಎಳೆಯಾಗಿ ಬರೆದಿದ್ದ. ಈಗಲೂ ನೀನಂದ್ರೆ ಜೀವ, ನೀನು ಅಂಶಿಂದ ದೂರ ಆಗಿ ಪುನರ್ವಿನ ಕರ್ಕೊಂಡು ಬಂದಮೇಲೆ ನಾವು ಜೊತೆಗೆ ಇರೋಣ ಅಂದ್ಕೊಂಡಿದ್ದೆ. ನಿನ್ನ ಹೂವಿನ ಹಾಗೆ ಜೋಪಾನ ಮಾಡ್ಕೋಬೇಕು, ಪುನರ್ವಿನ ನನ್ನ ಮಗಳಂತೆ ನೋಡ್ಕೋಬೇಕು ಅಂದುಕೊಂಡಿದ್ದೆ. ನನ್ನ ಜೀವನದ ದೇವತೆ ನೀನು, ಯಾವಾಗಲೂ ನೀನು ನನ್ನ ಮನಸ್ಸಲ್ಲಿ ಇರ್ತೀಯ. ಆದರೆ ನಿಂಗೆ ಅಂಶ್ನ ಬಿಟ್ಟು ಇರೋಕೆ ಆಗಲ್ಲ, ಅವನನ್ನು ಬಿಟ್ಟು ನೀನು ನನ್ನ ಜೊತೆ ಇರಲ್ಲ ಅಂತ ಗೊತ್ತಾಯಿತು. ಇನ್ನು ನಿಂಗೆ ತೊಂದರೆ ಕೊಡಲ್ಲ, ನಿನ್ನಿಂದ ದೂರ ಹೋಗ್ತೀನಿ. ನೀನು ಅಂಶ್ ಒಂದಾಗಿ ಪ್ರಶಂಸಾ ನಿಮ್ಮನ್ನ ಒಂದು ಮಾಡ್ತೀನಿ ಹೇಳಿದ್ದಾಳೆ. ಖುಷಿಯಾಗಿರಿ, ಗುಡ್ ಬಾಯ್, ಇಂತಿ ನಿನ್ನ ಸ್ನೇಹಿತ ಅಜಯ್ ಅಂತ ಇತ್ತು. ಇದನ್ನು ನೋಡಿ ರಮ್ಯಾ ಶಾಕ್ ಆಗ್ತಾಳೆ. ಸುತ್ತಮುತ್ತ ಅಜಯ್ನ ಹುಡುಕ್ತಾಳೆ. ಅಜಯ್ ಎಲ್ಲೂ ಇಲ್ಲ. ಕೂಡಲೇ ಕಾಲ್ ಮಾಡ್ತಾಳೆ. ಅಜಯ್ ಕಾಲ್ ಪಿಕ್ ಮಾಡಲ್ಲ. ಪ್ರಶಂಸೆಗೆ ಕಾಲ್ ಮಾಡ್ತಾಳೆ. ಅಜಯ್ ಬರೆದಿರೋ ಲೆಟರ್ ಬಗ್ಗೆ ಹೇಳ್ತಾಳೆ. ಆಗ ಪ್ರಶಂಸೆ ಹೇಳ್ತಾಳೆ, ಹೌದು, ಅಜಯ್ ಅವರು ನಿಮ್ಮನ್ನ ಪ್ರೀತಿಸ್ತಾ ಇರೋದು ಹೇಳಿದ್ರು ನನ್ನ ಜೊತೆ. ನಮ್ಮಿಬ್ಬರನ್ನ ಒಂದು ಮಾಡಿ ಅಂತ ಕೇಳಿಕೊಂಡಿದ್ರು. ಆದರೆ ನೀವು ಅಂಶ್ನ ಬಿಟ್ಟು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೆ ಈ ನಿರ್ಧಾರ ಮಾಡಿದ್ದಾರೆ ಅನಿಸುತ್ತೆ. ಇದನ್ನು ಕೇಳಿ ರಮ್ಯಾ ಕಾಲ್ ಕಟ್ ಮಾಡ್ತಾಳೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.